ನನಗಂತೂ ಭಾಳ ಆಗಲೇ ವೈಬ್ರೇಷನ್ ನಿಂತಿದ್ದೀನಿ. ಯಾಕಂದ್ರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಗಲೇ ತಮ್ಮನೇಲಿ ಸ್ಟಾರ್ಟ್ ಆಗ್ತಾವೆ ಕೆಳಗಡೆ. ನೋಡಿ ಎಂತ ಕಿತ್ತೋದು ಮಾತನಾಡ ನೋಡಿ, ನಾನೇನು ಆಡೇ ಇರಲ್ಲ ಇರ್ತಲ್ಲ ಅಂತ. ಆಮೇಲೆ ಅದನ್ನ ನೋಡ್ತಾರಲ್ಲ ನಾನ್ ಸೆನ್ಸ್ ಫಿಲಮ್ಸ್, ನಿನ್ನಮ್ಮ ನಿನ್ನ ಅಕ್ಕ ಗೋಡೆ ಮನೆ ಇಷ್ಟಿದ್ದ ಕೆಳಗಡೆ ಹಾಕೊಂಡು ನಾಟಕ ಬರ್ತಾರೆ. ಯಾಕೆ ಅವನು ಬೈದ, ಯಾಕೆ ನಾನು ಬಯಸ್ಕೊಂಡೆ, ಇವ್ರು ಯಾಕೆ ಹಿಂಗ ನಾನು ಹಂಗಾಗೋಗಿ ಅವರೆಲ್ಲ ಬೇಸರ ಅನ್ಸುತ್ತೆ. ಸತ್ಯ ಗೊತ್ತಾಗ್ಬೇಕು. ನಾನು ನೀವೆಲ್ಲರಿಗೂ ಗೊತ್ತು, ನಾನು ನೇರ ನೋಡಿದ್ರೆ ತುಂಬ ಏನಿದೆ ಮಗದ ನೋಡ್ದಂಗೆ ಆಗ್ಬಿಡುತ್ತೆ. ನಮ್ಮಮ್ಮ ಒಂದು ಪೆಟ್ರೋಲ್ ಅದು ನಾನು ನನ್ನ 40ನೇ ವರ್ಷದ ಸಿನಿಮಾ ಜರ್ನಿ, ಎಂಥ ಬ್ಯೂಟಿಫುಲ್ ಜರ್ನಿ ಇದು. 40th ಇಯರ್ ಅಂದರೆ ಎಂಥದ್ರಿ. ನಾನು ಸತ್ತೋದ ಮೇಲೆ ಜಗ್ಗೇಶ್ ಎಂತ ನಟ, ಏನೇನು ಫಿಲಮ್ ಮಾಡ್ದ ನೀವು ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನಗೇನು ಬದನೆಕಾಯಿ ಗೊತ್ತಾಗತ್ತದು. ನಾನು ಬದುಕಿದ ಒಳ್ಳೇದು ಹೇಳ್ಬೇಕು. ಅಮ್ಮ ಕೊಟ್ಟಿದ್ರು ಯಾವ ಪಾಪ ಪುಣ್ಯ ಒಬ್ಬ ಚೇರ್ ಹಾಕೊಂಡು ಎಲ್ಲ ಫುಲ್ಲು ಮೀಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ 2 ಕ್ಯಾಮ್ರಾ ಇಟ್ಕೊಂಡಿರ್ಬೇಕು, ಹೀಗೊಂದಿರ್ಬೇಕು. ಜಗ್ಗೇಶ್ ಸರ್ ಒಂದು ಕ್ಲೋಸ್ ಬಿಡಿ, ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ. ನನ್ನ 40 ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸೋ ಇಚ್ಛೆ, ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನೇ ಹೇಳಿದೆ. ವಿಷ್ಣು ಅವರು ನಾವು ಅಂತ ನಾನು ಹಾಕೊಟ್ಬಿಟ್ಟ. ನೋಡಿ ವಿಷ್ಣು ನನಗೆ ಏಕೋಸ್ತಲ್ಲಿ ವಿಷ್ಣು ಅಂದ್ಬಿಟ್ಟ, ನಾನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಏನೋ ತೊಂದರೆ ಕೊಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು 1000 ಜನ ನಾನು ಏನು ಮಾತಾಡಿದೆ, ಯಾಕೆ ಊರಿಂಗ್ ಅಂತವ್ರೆ, ನಾನೇನಂದ್ರೆ ನನಗೆ ಗೊತ್ತಿಲ್ಲ, ಬಿಟ್ಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋಮನೆ ಅಂತ ಹುಲಿ ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಅದೋ ಟಿವಿಲಿ ತಗೊಳಾಕ್ಬಿಟ್ಟು ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡಿಲಾಗಳು ಬಿಡ್ತಾವ್ರೆ ಅಂದರೆ ಹೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ, ಮುಗಿದು ಒಂದು ಕತೆ. ಇನ್ನೇನಿದ್ರು ನೆಕ್ಸ್ಟ್ ಅವ್ರಿಗೆ ಜೈ ಊಟ ನೋಡಿದ್ರೆ ನನ್ನ ಮುಂದೆ ಒಂದು ನಮಸ್ತೆ ಅಣ್ಣ, ನನ್ಗೊಂದು ಬೈಟ್ ಅಣ್ಣ, ಪ್ಲೀಸ್ ಅಣ್ಣ, ನನ್ನ ಹುಡುಗ ಇರ್ತಾವ್ರೆ ರೀ ನೋಡ್ಬೇಕು. ನಾನು ಏನಂತದ್ದು ಮಾಡ್ಬಿಟ್ಟಿದ್ದೀನಿ ನಮ್ಮ ಮಕ್ಕಳು ಅಂತ ಹೇಳಿದೆ. ಅದನ್ನು ಇವಾಗ ಹಾಕೊಂಡು ರುಬ್ಬು ಅಂತ ಏನಿದೆ. 40 ವರ್ಷ ಆಯ್ತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅದೇ 43 ವರ್ಷ ಆಗ್ಬಿಟ್ಟಿದೆ. ಏನಿದು ಇವನೊಬ್ಬ ಹಾಕೊಡಕ್ಕೆ ಏನ್ ಮಾಡ್ತಾನೆ, ಹಾಕೊಟ್ಬಿಡೋದು. ಕೆಲವರು ಇರ್ತಾರೆ ಮದುವೆ ಬಂದ್ಬಿಟ್ಟು ಸರಿ ಇಲ್ಲ ನೋಡಿ ಹಾಕೊಟ್ಬಿಟ್ಟು ಜಗಳ ಇವನು ಹಾಕೋಬಿಟ್ಟು ಅವ್ರೆಲ್ಲ ನಾನು ಹೆಸರನ್ನ ಹೇಳ್ತಾರೆ ಎಸ್ಕೇಪ್ ಆಗಕ್ಕೆ. ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗ ಹಾಕೊಂಡು ಹೆಂಗ ಅಂದ್ಬಿಟ್ಟು ಅವ್ರನ್ನ ಟಮ್ನೇಲಿ ಹಾಕಕ್ಕೆ ನಾನು ಬಹಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದೆ. ಯಾಕಂದ್ರೆ ನನ್ನ ಮಾತೃ ಪ್ರೇಮಿ, ನಾನು ಎಲ್ಲರಿಗೂ ಗೊತ್ತು. ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು. ಅಂತ ಪ್ರೇಮಿ ಅಂತ ಹೇಳಿದೆ. ಯಾರೋ ಮಾಡಿದಂತೆ ಇವತ್ತು ಕಾನೂನು ಏನೋ ಇದ್ದಾವೆ, ಅದು ಸರಿಯಲ್ಲ. ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ. ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ, ಹೇಳ್ಬೇಕಲ್ಲ ಈ ಥರ ಇರಬಾರ್ದು ಇದು ಅಂತ ಯಾರು ಹೇಳಿಲ್ಲ. ನನ್ನ ಕಡೆ ನಾನು ಇದ್ದೀನಿ, ಇದು ಕೋರ್ಟ್ ಕೇಸ್ ಅಂದ್ಕೊಂಡು ನನಗೆ ಈಗ ಅದು ಬಂತು. ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬಿಡಿಯಪ್ಪ, ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ಗಳು ಜೋರಾಗತ್ತೆ. ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ. ನಮ್ಮೊಳ್ಳೆ ಒಬ್ಳು ಹುಡುಗಿ ಟಿ ವಿ ಅವಳು, ಅವಳು ಮಕ್ಕ ನೋಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾಳೆ. ಹೇಳಲ್ಲ ಸರ್ ಏನು ಸರ್ ಮಾಡೋದು, ನಾವಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ಹೋಗ್ತಾರೆ ಅಂತ ಅವ್ರು ಹೇಳಿದ್ರು. ಅಯ್ಯೋ ಅನ್ಸುತ್ತೆ ಅವಳು ಮಕ್ಕ ನೋಡಲ್ಲ ಅಂತ ಸಿಕ್ಕಾಕೊಂಡ್ಬಿಡ್ತಾರೆ. ಹಂಗೆ ಅವರವರ ಹಣೆ ಬರೋದು, ಏನು ಮಾಡೋಕ್ಕಾಗಲ್ಲ. ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನ ಇದನ್ನ ಹಾಕೊಟ್ರೆ ನನ್ನ ಮಗನ ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಟಿದ್ದಾನ, ಅವನೇನು ತಗೊಂಡೋಗಿ ಅದನ್ನು ವೈರಲ್ ಮಾಡ್ದ. ಇವನು ಹಿಡ್ಕೊಂಡಿದ್ದ. ಪಾಪ ಪಬ್ಲಿಕ್ಗೆ ಏನು ಗೊತ್ತಿದೆ, ಪಬ್ಲಿಕ್ಕು ಶುರು ಮಾಡ್ಬಿಟ್ರು. ಆ ಬಡವನಿಗೆ ಹೆಂಗೆ ಮಾಡಿದಾಗ ಅವನ ಬೇರೆ ಮೈಕ್ ಹಿಡಿದವನೆ, ಬಡವರಿಗೊಂದು ಈ ಬಳಿ ಮಕ್ಕಳು ಬಂದ ಅವನು ಬಿಡ್ತಾವನೆ. ಅವನು ನೋಡಿದ್ರೆ ಬೇಜಾನು ವೈರಲ್ ಆಗ್ತಾನೆ, ಅವನು ಮಿಲಿಯನ್ ವ್ಯೂಸ್ಗಳು ಹೋಗ್ತಾವೆ. ಅವಾಗ ನಾನು ಅನ್ಕೊಂಡೆ, ನಾನು ನಮ್ಮದು ಯಾಳಾದ್ರು ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತ ಬಾಳಲ್ಲಿ ನಾವು ಬದುಕ್ತಾ ಇದ್ವಿ. ಹೆಂಗ್ರೆ ಬದುಕೋದು ನಾವು ಭಾಳ ಬೇಜಾರಾಗೋಯ್ತು ನನಗೆ. ಆಮೇಲೆ ಯಾರೋ ಪಾಪ ಅವರು ಕರ್ತವ್ಯ ಮಾಡೋದು ಆಫೀಸರ್ಗಳೆಲ್ಲ ಮನೆಗೆ ಬಂದರು. ನಾನು ಇರಲಿಲ್ಲ ಪಾಪ, ನಾನು ಹೆಂಡ್ರು ಎದುರ್ಕೊಂಡ್ಬಿಟ್ಟಿದ್ರು. ಅವರೆಲ್ಲ ಭಯಸ್ತರು. ಜಗ್ಗಿ ವಾಟ್ ಶುಡ್ ಐ ಡು ಅಂತ ಕೇಳಿದ್ರು.
ದಿಸ್ ಒನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂತ ಅಕ್ಕ ತೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡೆ ನನಗೆ ಕೊಟ್ಲಂತೆ ಆಗಲಿ. ಆವಾಗ ನಮ್ಮ ಡಾಕ್ಟ್ರ್ ಹೇಳ್ತಿದ್ರು, ಜಗೇಶ್ ಅವ್ನು ಯಾರೋ ಟಿ ವಿ ಅವನು ಸಿಕ್ಕಾಬಿಟ್ಟೆ ನಿಮ್ಮನ್ನ ಒಳಗಾಕಿ ಅಂತ ಬಿಡ್ಕೊತಿದ್ದ, ಅವನಿಗೆ ಒಳ್ಳೇದು ಆಗೋಲ್ಲಪ್ಪ, ಅವ್ನಿಗೆ ಏನು ಗೊತ್ತು ನಿಮ್ಮ ಬಗ್ಗೆ? ಅದ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್, ನಮ್ಮ ಮನೆ ಬರೋದು ಪಬ್ಲಿಕ್ ಲೈಫಲ್ಲಿ ನಮ್ಮ ಥರ ಗಂಟೆ ಮುಂದೆ ಇದ್ದೇನೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ. ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವಿದ್ದೀವಿ. ಇದಾದ್ಮೇಲೆ ನನಗೆ ಭಾಳ ಅರ್ಥ ಆಯಿತು. ಸಿ ಆಲ್ವೇಸ್ ಐ ಟೆಲ್ ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್. ಅವರಿಲ್ಲ ಅಂದರೆ ನಾವಿಲ್ಲ. ಬಟ್ ನನಗೆ ಭಾಳ ಹರ್ಟ್ ಆಯಿತು. ಯಾಕೆ ಹರ್ಟ್ ಆಯಿತು ಹೇಳ್ಬೇಕು, ಇಂಥ ಸಮಯದಲ್ಲಿ ಹೇಳ್ಬಿಟ್ಟು. ಯಾಕಂದರೆ ಅವ್ರ ಮನಸ್ಸಲ್ಲಿ ಗೊತ್ತು ರೇ 80ನೇ ಇಸ್ವಿಯಿಂದ ಬಣ್ಣ ಹಾಕ್ಸ್ಕೊಂಡು ನನ್ನ ಜೊತೆಗಾರರು ಎಂತೆಂಥ ನಟರುಗಳು ಸತ್ತೋದು ಇಲ್ಲ, ಹೇಳ್ಕೊಳೋಕ್ಕೂ ಹೆಸರಿಲ್ಲ. ನನ್ನನ್ನು ನೀವು ರಕ್ಷಣೆ ಮಾಡಬೇಕು. ನಾನು ತಪ್ಪು ಮಾಡಿದ್ರಿ ಬಂದು ನೀವು ತಪ್ಪು ಮಾಡಿದ್ರಿ, ಏನು ತಪ್ಪು ಮಾಡಿದ್ರೆ ಹಾಕೊಂಡು ರೋಬೋಟ್ ವೈರಲ್ ಮಾಡಿಬಿಟ್ಟು ನನಗೆ ಹೆಂಗಾಗೋಯ್ತು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಒಳ್ಳೆ ಸ್ಟೇಜ್ ತರಬೇಕಂತ ಪ್ರಸಂಗ ಬಂತು. ನಾನು ಏನು ಹೇಳ್ತೀನಿ, ನನಗೇನು ಇಲ್ಲ. ನಾನು ಇಮಿಡಿಯೇಟ್ಲಿ ಐ ಕಾಲ್ಡ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್. ಅಲ್ರಿ ನಾಯಕರೇ, ನಾವು ಯಾವ ಕಾಲದಿಂದ ಸ್ನೇಹಿತರು, ನಿಮ್ಮೊಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತಾ ಇದೆ ಅನ್ಬೇಕಾದ್ರೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕೋ ಬೇಡ? ನನಗೆ ಯಾವುದೋ ವಿಷಯ ಇದು ಅಂದಾಗ ಇದು ಸಚ್ ಎ ಲವ್ಲಿ ಫ್ರೆಂಡ್. ಇಮಿಡಿಯೇಟಾಗಿ ಯಾರು ಏನು ಹೇಳಬೇಕು ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡೋದು. ಅದಾದಮೇಲೆ ಅದು ಎಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ. ನಾನೇ ಹೇಳ್ಸಿದ್ದೀನಿ, ಹೋಯ್ತದು ಏನು ಮಾಡೋಕ್ಕಾಗಲ್ಲ. ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟದ್ದು ನಾನು ಮುಂದೆ ಓದಿ ಕಸ ಡಬ್ಬಿಗೆ ಹಾಕಿದ್ದೇನೆ. ಹೋಯ್ತು ಹೋಗ್ಲಿ ಪರವಾಗಿಲ್ಲ, ನಮ್ಮ ತಾಯಿ ನಮ್ಮ ಹೃದಯದಲ್ಲಿದ್ದಾಳೆ. ವಸ್ತು ಹೋದ್ರೆ ಏನಂತೆ, ನಮ್ಮ ತಾಯಿ ದೇಹನೇ ಕೊಟ್ಟಿದ್ದಾಳೆ, ಈ ದೇಹದ ನಮ್ಮ ತಾಯಿ. ವಾಟ್ಸ್ ಮೈ ರಿಕ್ವೆಸ್ಟ್ ಅಂತಂದರೆ ನನ್ನ ಮಾಧ್ಯಮದ ಜೊತೆಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರ್ತೀನಿ ಕಷ್ಟ. ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಮ ಜೊತೆ. 61 ಹೆಂಗೆ ಓಡೋಗ್ಬಿಡುತ್ತೆ ಸಮಯ ಅಂತಂದರೆ ಯಾವತ್ತು ನಾವು ಗಡಮರೆ ಯಾವಾಗ ಗೊತ್ತೇ ಇಲ್ಲ. ತಪ್ಪದ ಹೊಡೋಗ್ತೀವಿ ಅಲ್ಲ, ಅದಕ್ಕೆ ಹೊರಟೋಗಿಲ್ಲ. ನಾನು ಅರ್ಟ ಆಯಿತು. ಹಾಗಾಗಿ ನಾನು ಕೋರ್ಟ್ಗೆ ಹೋಗ್ತೀನಿ ಅಂದ್ಬಿಟ್ಟೆ. ಇದೊಂದು ಮಾಧ್ಯಮದಲ್ಲೂ ಬರಬಾರ್ದು, ಅದನ್ನು ಸ್ಟಾಪ್ ಮಾಡಿಸಿ ಸ್ವಾಮಿ ಅಂತೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು. ಹಾಗೆಲ್ಲ ಆಯಿತು. ಇದು ನಿಮ್ಗೆ ಅನಿಸುತ್ತೆ. ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೀನಿ. ಯಾಕಂದರೆ ನನ್ನ ಜರ್ನಿನೇ ಬೇರೆ ಇದೆ, ಭಾಳ ಡೀಪ್ ಎಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಭಾಳ ಖುಷಿ ಇದೆ ನನಗೆ, ಭಾಳ ಆನಂದ ಇದೆ. ಸೊ ಹಾಗಾಗಿ ನನಗೆ ಗೊಂದಲ, ಗಲಾಟೆ, ಗಲೀಜು, ಜಗಳ, ಮಾತುಕತೆ ಯಾವುದು ಇಷ್ಟ ಇಲ್ಲ. ಹಾಗಾಗಿ ನಾನು ಯಾರಿಗೂ ಸಿಗ್ತಾನಿಲ್ಲ, ನಾನು ಮಾತುವಾಡೋದಿಲ್ಲ. ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಅನಿಸ್ಬಿಟ್ಟಿದೆ. ಯಾವುದೋ ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಗ್ತದೆ. ಬಿಕಾಸ್ ಯು ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್, ನಿಮ್ಗೆ ಹೇಳಬೇಕು. ಹಾಗಾಗಿ ಯು ಶುಡ್ ಫೀಲ್. ನಾನು 61 ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆದಿರು ಅಷ್ಟು ದಿವಸ ಆಗಿದೆ. ಐ ಮೀನ್ ದಟ್ ಪ್ಲೇಸ್. ಸೊ ಹಾಗಾಗಿ ನೀವು ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ಗಾಟ್ ಫುಲ್ ರೈಟ್ಸ್. ನಮ್ಮ ತಿದ್ದಕ್ಕೂ ತೀಡಕ್ಕೂ ಬೇಕಾದ್ರೆ ಅವಾಗ ಕಿರ್ಸ್ಕೊಂಡು ಹೇಳಿ, ನೋಡಿ ಅಂತ ನನ್ನ ಮಗ ಆಯ್ತು ಕೆಲಸ ಮಾಡ್ಬಿಟ್ಟು ಜೈಲಲ್ಲಿ ಇದ್ದಾನೆ ನೋಡಿ ಅಂತ ಅವಾಗ ಹೇಳಿ. ನಾನು ನನ್ನ ತಾಯಿನೇ ಯಾವುದೂ ಇಲ್ಲ, ಯಾವ ಸಮಾಜಕ್ಕೆ ಹೋಗಲ್ಲ, ಯಾವ ಕಡೆ ತಿರುಗಿ ನೋಡೋದ ನಾನು ಆಯಿತು, ನಾನು ಬೇಕಾಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಹಾಡನ್ನ ನೋಡಿ ನಾನು ಇದು ಸ್ವಾಮಿ ಕಾರ್ಯದಲ್ಲಿ ಸ್ವಕಾರ್ಯ ಅಂತ. ಯಾಕಂದ್ರೆ ತುಂಬ ಜನ ಮಾಧ್ಯಮದವರಿಗೆ ಸಿಟ್ಟು, ಯಾಕೆ ಭಯ ಮಾತಾಡದೆ ಹೋಗ್ತಾನಲ್ಲ, ಎಲ್ಲೋ ಭಯ. ನನಗೆ ಯಾವ ಅಹಂಕಾರ ಇಲ್ಲ, ಭಯ ನನಗೆ. ಯಾಕೆಂದರೆ ನಾವು ಕಂಡೋರು ಬಾಯಿಗೆ ಓದೋರಲ್ಲ ಸರ್. ನಾವು ಯಾವತ್ತೂ ಕಲಾವಿದರಿಗೆ ಚಪ್ಪಾಳಿ ಮಾತ್ರ ಕೇಳಿಸ್ತಾ ಇರಬೇಕು, ಕೈಗಳ ಕೇಳಿಸ್ತಾ ಮಾತ್ರ ಬದುಕೋದು.